ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ವಿಡಿಯೋ ನೋಡಿ. ಯಾಕಂದರೆ ಅವರಿಗೆ ಒಬ್ಬ ಹುಡುಗಿ ಬೇಕಾಗಿರ್ತಾರೆ, ಮದುವೆ ಆಗೋದಕ್ಕೂ ಸ್ನೇಹ ಬೆಳೆಸೋದಕ್ಕೂ. ಪ್ರಸ್ತುತ ನಮಗೆ ಇವತ್ತು ಚಂದನ ಅಂತ ಬರೀ 27ರ ವಯಸ್ಸು. ಸೊ ಈ ಒಂದು ಫೋಟೋದಲ್ಲಿ ನೋಡ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಸಂಸ್ಕೃತಿ ಉಳ್ಳ ಭಾರತೀಯ ಹೆಣ್ಣು ಮಗಳಾಗಿರ್ತಕ್ಕಂಥ ಚಂದನ ಅವರು ಪ್ರಸ್ತುತ ಬೆಂಗಳೂರು ಒಂದರಲ್ಲಿ ಇವಾಗ ವಾಸವಾಗಿರ್ತಾರೆ. ಹುಟ್ಟಿದಂಥ ಊರು ತಮಿಳುನಾಡು ಆಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಪ್ರಸ್ತುತ ಇವರ ಅಜ್ಜಿ ಒಂದು ಆಶ್ರಯದಲ್ಲಿ ಬೆಳೆದು ಬಂದಿದ್ದಾರೆ. ಪ್ರಸ್ತುತ ಇವರು ಕುರುಬ ಜನ ಆಗಿರ್ತಾರೆ. ಶಿಕ್ಷಣ ಬಂದ್ಬಿಟ್ಟು ಪೂರ್ಣ ಆಗಿ 4 ವರ್ಷ ಆಗಿದೆ ಸರ್. ಇವಾಗ ಒಂದು ಒಳ್ಳೆಯ ಕನ್ನಡಿಗ ಹುಡುಗನ ಹುಡುಕಾಟ ಮಾಡ್ತಿದ್ದೀನಿ ಅಂತ ಹೇಳಿರೋದು. ಜೀವನ ಪೂರ್ಣ ಆಗೋದಕ್ಕೆ ಒಬ್ಬ ಹುಡುಗ ಬೇಕು ಅಂದರೆ ಶಿಕ್ಷಣ ಪೂರ್ಣ ಆಗಿದೆ. ಇವಾಗ ನನ್ನ ಜೀವನ ಫುಲ್ಫಿಲ್ ಆಗಬೇಕು ಅಂದರೆ ಒಬ್ಬ ಹುಡುಗ ನನ್ನ ಒಂದು ಬದುಕಿನಲ್ಲಿ ಬರಬೇಕು. ಅವನು ಬಂದ್ಬಿಟ್ಟು ಕರ್ನಾಟಕದ ಹುಡುಗ ಆಗಿರಬೇಕು. ಜೊತೆಗೆ ಮದುವೆ ಆದ ನಂತರ ನನಗೆ ಇದೇ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು ಅಂತ ಸ್ವಲ್ಪ ಪಾಯಿಂಟ್ಗಳು ಹೇಳಿದ್ದಾರೆ. ಒಂದು 3ರಿಂದ 4 ಪಾಯಿಂಟ್ಗಳು. ಅದೇನಂತ ನಾನು ಹೇಳ್ತೀನಿ. ಅಷ್ಟಕ್ಕೂ ಮುನ್ನ ನೀವು ಪ್ರಸ್ತುತ ಇವರ ಫೋಟೋವನ್ನು ಒಂದು ಸಲ ನೋಡ್ಕೊಂಡು ಬಿಡಿ. ಸೊ ಇಷ್ಟ ಆದರೂ ಅಂದರೆ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಮೊದಲನೇದಾಗಿ ಅವ್ರು ಹೇಳಿರೋದೇನೆಂದರೆ, ನನಗೆ 3 ತರಹದ ಭಾಷೆ ಬರುತ್ತೆ. ಯಾವ್ಯಾವ ಅಂದರೆ ಕನ್ನಡ ಒಂದು ಆ್ಯಂಡ್ ತಮಿಳು ಒಂದು ಬರುತ್ತೆ, ಇನ್ನೊಂದು ಹಿಂದಿ ಅಂತ ಬರುತ್ತೆ ಅಂತ ಹೇಳಿದ್ದಾರೆ. ನನ್ನನ್ನು ಮದುವೆ ಆಗುವಂಥ ಹುಡುಗ ಸಹ ಕನ್ನಡದ ಹುಡುಗ ಆಗಿರಬೇಕು ಆ್ಯಂಡ್ ಕರ್ನಾಟಕದವನೇ ಆಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ನೋಡೋದಕ್ಕೆ ಹೇಗಿದ್ದರೂ ಸಹ ಪರವಾಗಿಲ್ಲ, ಆದರೆ ನಮಗೆ ನಮ್ಮ ಕುಟುಂಬಕ್ಕೆ ಒಪ್ಪುವಂಥ ಹುಡುಗ ಆಗಿರಬೇಕು. ಹುಡುಗನಿಗೆ ಇದೇ ರೀತಿ ಇರಬೇಕಂತ ಪರ್ಟಿಕ್ಯುಲರಾಗಿ ಇವರು ಮೆನ್ಷನ್ ಮಾಡಿಬಿಟ್ಟು ಏನು ಹೇಳಿಲ್ಲ. ಸೊ ಕಾಮನ್ ಆಗಿ ನನ್ನ ತಂದೆ ತಾಯಿಗೆ ಜೊತೆಗೆ ನಮ್ಮ ಕುಟುಂಬಕ್ಕೆ ಒಪ್ಕೋಬೇಕು, ಆ ರೀತಿ ಇರಬೇಕು. ಅವನ ವ್ಯಕ್ತಿತ್ವ, ಅವನ ಹತ್ರ ಇರ್ತಕ್ಕಂಥ ಗುಣಗಳು, ಅವನು ಮಾಡ್ತಕ್ಕಂಥ ರೀತಿಯ ಕೆಲಸಗಳು, ಈ ರೀತಿ ಎಲ್ಲ ವಿಚಾರಗಳನ್ನು ನೋಡಿದಾಗ ಅವರು ನಮ್ಮ ಕುಟುಂಬಕ್ಕೆ ಮ್ಯಾಚ್ ಆಗುವಂಥ ಹುಡುಗ ಆಗಿರಬೇಕು. ಕೆಟ್ಟ ಚಟಗಳಿಗೆ ದಾಸನಾಗಿರಬಾರ್ದು, ಒಳ್ಳೆಯ ರೆಸ್ಪೆಕ್ಟ್ ಉಳ್ಳಂಥ ಹುಡುಗ ಆಗಿರಬೇಕು ಆ್ಯಂಡ್ ಮನೆಯವರು ಕಂಡ್ರೆ ಪಂಚಪ್ರಾಣ ಆಗಿರಬೇಕು ಅಂಥ ಹುಡುಗ ಇದ್ದರೆ ಹೇಳಿ ಸರ್ ಅಂತ ಹೇಳಿದ್ದಾರೆ. ಇನ್ನು ಇವರ ಕೆಲವೊಂದಿಷ್ಟು ಕುಟುಂಬದ ವಿವರ ಆ್ಯಂಡ್ ಇವ್ರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ಹೇಳಿದರು ಆ್ಯಂಡ್ ಅವರನ್ನು ಕಾಂಟ್ಯಾಕ್ಟ್ ತೆಗೆದುಕೊಳ್ಳೋಂಥ ರೀತಿ ಕೂಡ ನಾನು ಹೇಳ್ತೇನೆ ಬನ್ನಿ. ಸೊ ಮೊದಲನೇದಾಗಿ ಇಲ್ಲಿ ಏನು ನೋಡ್ತಿದ್ದಾರೆ, ಸ್ವಿಫ್ಟ್ ಬಾಡಲ್ ಕಾರು ಬ್ಲೂ ಕಲರಲ್ಲಿ ಇದೆ ನೋಡಿ ಸ್ನೇಹಿತರೆ, ನೀಲಿ ಬಣ್ಣದ ಕಾರು. ಅಂದರೆ ಅವ್ರಿಗೆ ಪಂಚಪ್ರಾಣ ಅಂತ ಹೇಳಿರೋದು. ಸೊ ಅಷ್ಟೇ ಅಲ್ಲ, ಸ್ವಂತದಾಗಿ 2015ನೇ ಮಾಡೆಲಲ್ಲಿ ಒಂದು ಕಾರನ್ನ ತೆಗೆದುಕೊಂಡಿರ್ತಾರೆ 5 ಲಕ್ಷ ರೂಪಾಯಿಗೆ. ಇದೇ ಅವರ ಒಂದು ಕಾರು. ಸೊ ಅವರಿಗೆ ದುಡ್ಡಿಗೆ ಅಂತೂ ಏನು ಕೂಡ ಬರ ಇಲ್ಲ. ಸೊ ಒಳ್ಳೆಯ ಒಂದು ಫ್ಯಾಮ್ಲಿ, ಒಳ್ಳೆಯ ಒಂದು ದುಡ್ಡು, ಒಳ್ಳೆಯ ಒಂದು ಆಸ್ತಿ ಹೊಂದಿರತಕ್ಕಂಥದ್ದು ಈ ಒಂದು ಚಂದನ್ ಅವರು. ಯಾಕಂದರೆ ಬೆಂಗಳೂರು ಮತ್ತು ತಮಿಳುನಾಡು ಅದು ಹೋಗಬೇಕು ಅಂತಂದರೆ ಸುಮ್ಮನೆ ಯಾರೂ ಕಳಿಸಲ್ಲ ಮತ್ತು ಸುಮ್ಮನೆ ಯಾರೂ ಸುತ್ತಾಡಲ್ಲ. ಅವ್ರ ಹತ್ರ ದುಡ್ಡಿದೆ ಅಂತಂದ್ರೇ ಸುತ್ತಾಡ್ತಾರೆ ಈಗಿನ ಒಂದು ಕಾಲದಲ್ಲಿ. ಹಾಗಂತ ಇವರು ಕೂಡ ಏನಾದರೂ ಮಿಡಲ್ ಕ್ಲಾಸಿನ ಮನೆತನದ ಹುಡುಗಿ ಅಲ್ಲ, ರಿಚೆಸ್ಟ್ ಫ್ಯಾಮಿಲಿ ಹುಡುಗಿ. ಬಟ್ ಕರ್ನಾಟಕದಲ್ಲಿ ಹುಡುಗನ್ನ ಹುಡುಕಾಟ ಮಾಡ್ತಿರೋದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ನೋಡ್ಕೊಳ್ತಿದ್ದೀರಲ್ವ, ಇದು ಅವರು ಕಳಿಸಿರ್ತಕ್ಕಂತಹ ಕಾರಿನ ಫೋಟೋ. ಇನ್ನು ಕುಟುಂಬದಲ್ಲಿ ಒಟ್ಟು ಎಲ್ಲರೂ ಎಜುಕೇಟೆಡ್ ಅಂದರೆ ಓದಿರ್ತಕ್ಕಂಥ ವ್ಯಕ್ತಿಗಳೇ ಇರ್ತಾರೆ. ಸೊ ತಂದೆಯವರು ಒಬ್ಬರು ರಿಟೈರ್ಮೆಂಟ್ ಆಗಿರ್ತಾರೆ, ತಾಯಿಯವರು ಹೌಸ್ ವೈಫು, ಅಣ್ಣ ಒಬ್ಬ ಇನ್ನೂ ಕೂಡ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿರ್ತಾರೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ನೋಡ್ಕೊಳ್ಳಿ. ಸೊ ಇದು ಕಾರು ಎಷ್ಟು ಇಷ್ಟ ಆಗಿದೆ ಅಂದರೆ ಅವ್ರಿಗೆ ಏನಿಲ್ಲ ಅಂತಂದ್ರೆ ದಿನಕ್ಕೆ 4ರಿಂದ 5 ರೌಂಡ್ ಸುಮ್ಮನೆ ಹೋಗ್ಬಿಟ್ಟು ಬರ್ತಾರೆ. ಅಂದರೆ ಇವರಿಗೆ ಡ್ರೈವಿಂಗು ಕೂಡ ಬರುತ್ತೆ ಆ್ಯಂಡ್ ಒಳ್ಳೆಯ ಸ್ಪೀಡಲ್ಲೂ ಕೂಡ ಹೋಗ್ತಾರೆ. ಸೊ ಇವರು 50 ಸ್ಪೀಡು ಮೇಲ್ಗಡೆ ದಾಟೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಕಾಮನ್ ಸ್ಪೀಡಲ್ಲಿ ಹೋಗ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಒಳಗಡೆ ಇಲ್ಲಿ ಸ್ಟೇರಿಂಗ್ ಸಿಸ್ಟಮು, ಇದು AC ಸಿಸ್ಟಮ್ ಆಗಿರುತ್ತೆ. ಡೋರ್ ಲಾಕ್ ಆ್ಯಂಡ್ ಡೋರ್ ಗ್ಲಾಸಿನ ಒಂದು ಡಿಸೈನ್ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಎಕ್ಸ್ಟ್ರಾರ್ಡಿನರಿ ಹೇಳಬೇಕು ಅಂದರೆ 2 ಚಾಯ್ಸಲ್ಲಿ ಅವ್ರು ನಿಮಗೆ ಇಷ್ಟ ಆಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ ಒಂದು ಚಾಯ್ಸ್ ಬಂದುಬಿಟ್ಟು ಒಂದು ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ. ಸೊ ಕಾರು ಓಡಿಸೋದಕ್ಕೆ ಬರಬೇಕು ಹುಡುಗನಿಗೆ, ಕನ್ನಡ ಮಾತಾಡೋಕ್ಕೆ ಬರಬೇಕು, ಜೊತೆಗೆ ನನ್ನನ್ನು ಇಷ್ಟ ಆಗುವಂಥ ಹುಡುಗ, ನನ್ನ ಕುಟುಂಬಕ್ಕೆ ಇಷ್ಟ ಆಗುವಂಥ ಹುಡುಗ ಇದ್ದರೆ ನಿಮ್ಮ ಮಾಹಿತಿಗಳನ್ನು ಇಲ್ಲಿ ಕಾಣ್ತಕ್ಕಂಥ ಈ ಒಂದು Gmail ID ಕಳಿಸಿಕೊಡಿ. ಖುದ್ದಾಗಿ ಅವರು ರಿಪ್ಲೈ ಕೊಡ್ತಾರೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ತಿಳಿಸ್ಬೋದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ನಾನು ನಿಮಗೆ ಯಾರಾದರೂ ಪರ್ಪಲ್ ಬಂದರೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ.